ಇದೆ ಇದೇನಂದ್ರೆ ಇದು ಕೈಂಡ್ ಆಫ್ ನಮ್ದು ಅನುಭವ ಮಂಟಪ ಅಂತ ಹೇಳ್ತೀವಲ್ಲ, ಚಿಂತನ ಮಂಥನೆ ಏನಾಗತ್ತಲ್ಲ, ನಮ್ ಪ್ರೊಡಕ್ಷನ್ ಇದು. ಇದಕ್ಕೆ ಪ್ರೊಡಕ್ಷನ್ ಇಲ್ಲಿ ಎಲ್ಲ ಪ್ರೊಡಕ್ಷನ್ ಪ್ರೊಸೆಸಿಂಗ್ ಯೂನಿಟ್ ಇಲ್ಲ, ಇದು ಪ್ರೊಡಕ್ಷನ್. ಹಾ, ಈಗೇನು ಹಾಲು ಹಿಂಡಿರ್ತೀವಿ ಮಾಡಿರ್ತೀವಲ್ಲ, ಎಲ್ಲ ತಗೊಂಬಂದು ಮಾಡಿ ನಾವು ಮಾಡೋ ಮೇನ್ ನಮ್ಮ ಪ್ರೊಡಕ್ಟ್ಸ್ ಏನದವಲ್ಲ ಎಲ್ಲ ಇಲ್ಲೇ ಆಗುತ್ತೆ. ಹಾ, ಈಗ ನೋಡ್ರಿ, ಈಗ ನಾವು ನಿನ್ನೆ ಕರೆದ ಹಾಲ್ನ ಏನದವಲ್ಲ, ರಾತ್ರಿ ನಮ್ದ ಮೊಸರಿಂದ ಹೆಪ್ಪ ಹಾಕಿರ್ತೀವಿ. ನಮ್ದ ಮೊಸರು, ನಾವು ಬೇರೆ ಹೊರಗಡೆ ಯಾವ್ದು ಕಲ್ಚರ್ ಏನು ಯೂಸ್ ಮಾಡಲ್ಲ. ನಮ್ಮ ಮೊಸರಿಂದ ಹೆಪ್ಪ ಹಾಕಿ ಓವರ್ ನೈಟ್ ಏನಾಗುತ್ತೆ, ರಾತ್ರಿ ಎಲ್ಲ ಹೆಪ್ಪ ಆದ್ಮೇಲೆ ಈಗ ಮೊಸರಾಗ್ಯದ ನೋಡ್ರಿ. ಏನಪ್ಪ ಈಗ ನೀವು ತೋರಿಸ್ತಾರ ನೋಡ್ರಿ, ತೋರಿಸ್ಬೋದು. ನಮ್ಮ ಮಜ್ಜಿಗೆ ಕಡೆಯೋದು, ಮಜ್ಜಿಗೆ ಕಡೆಯೋದು ಇದಕ್ಕೆ ನಾವು ಹೇಳೋದು ಬಿಲೋನಾ ಮೆಥಡ್. ಹಾ, ಮಜ್ಜಿಗೆ ಕಡೆಯೋದು ಏನಾಗುತ್ತೆ, ಕಟ್ಟಿಗೆ ಕಡ್ಗೋಲು ಇದೆ. ಕಟ್ಟಿಗೆ ಕಡ್ಗೋಲು ಎರಡು ಬೇರೆ ಡೈರೆಕ್ಷನ್ ಅದು. ಎರಡು ಡೈರೆಕ್ಷನ್ ಅಲ್ಲಿ ಒಂದ್ಸಲ ಕ್ಲಾಕ್ ವೈಸ್, ಒಂದ್ಸಲ ಆಂಟಿ ಕ್ಲಾಕ್ ವೈಸ್. ಅದೇ ಕ್ಲಾಕ್ ವೈಸ್ ಅಲ್ಲಿ ಇದು ಕಡಿತಾ ಹೋಗುತ್ತೆ. ಇದೇನಾಗುತ್ತೆ, ಒಂದ್ ಗಂಟೆಯಿಂದ 1.5 ಗಂಟೆ ಮಾಡಿ ಆಮೇಲೆ ನಮಗೆ ಬೆಣ್ಣೆ ಬರ್ತದೆ. ಮಂಥನ ಅಂತ ಹೇಳ್ತಿರ್ತಾರಲ್ಲ ಅದಕ್ಕೆ. ಈಗ ನೋಡ್ರಿ, ಈಗ ಇಷ್ಟೊತ್ತ ಇದೈತಲ್ಲ, ಕಡ್ಗೋಲ್ ತಗೊಂಡ್ ಕಡ್ಗಿದ್ ನಾವು ಕಡ್ದದ್ದನ್ನ ಬೆಣ್ಣೆ ಆಗಿದೆ. ಮೊಸರಿಂದ ಬೆಣ್ಣೆಯನ್ನ ತೆಗೆದಿದೆ. ಈಗ ಬಸ್ ಬೆಣ್ಣೆ ತೆಗಿತೀವಿ. ಏನ ಈಗ ನಾವು ಬೆಣ್ಣೆ ತೆಗೆದು ನೋಡಿದ್ವಿ. ನಾವು ತುಪ್ಪ ಹಾಕಿ ಮಾಡೋ ಮುಂದೆ ಏನ್ ಮಾಡ್ತೀವಿ, ಎರಡು ಪದಾರ್ಥಗಳನ್ನ ಅಡಿಷನಲ್ ಆಗಿ ಹಾಕ್ತೀವಿ. ಒಂದು ನೋಡ್ರಿ, ಇದು ಬಿಲ್ಪತ್ರಿ. ಬಿಲ್ಪತ್ರಿ ಯಾಕಂತ ನಿಮ್ಗೆ ಗೊತ್ತಿರ್ಬೋದು. ಪೂಜೆ ಗೀಜೆ ಮಾಡೋ ಮುಂದೆ ಎವ್ರಿಡೇ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು ಅಂದ್ರೆ, ದೇವರಿಗೆ ಏರಿಸಿದ ಒಂದು ಬಿಲ್ಪತ್ರಿಯನ್ನು ಎಲ್ಲಾರು ಒಂದೊಂದ್ 3 ಎಳಿದು 3 ದಳದಿದು ಒಂದು ಬಿಲ್ಪತ್ರಿ ತಿಂತಿದ್ರು. ಯಾಕಂದ್ರೆ ಇದ್ರಲ್ಲಿ ಇರೋ ಏನ್ ನ್ಯೂಟ್ರಿಷನ್ ಐತಲ್ಲ, ಇದು ಎನ್ಹ್ಯಾನ್ಸ್ ಮಾಡ್ತದೆ, ಆಯುರ್ವೇದಿಕ ಶಕ್ತಿಯಿಂದ ವೃದ್ಧಿಸುತ್ತೆ. ಅದಕ್ಕಾಗಿ ಇದನ್ನ ಮತ್ತ ಕರಿಬೇನು ಅದೇ, ಅದು ಆಯುರ್ವೇದಿಕ್ ಇದರಿಂದ ಅದು ಹೆಲ್ಪ್ ಮಾಡುತ್ತೆ. ಸೊ ಹಿಂಗಾಗಿ ಇದು ಜವಾರಿ ಕರಿಬೆ ನೋಡ್ಬೋದು. ಇದು ಜವಾರಿ ಕರಿಬೆ. ಇದನ್ನ ಇಟ್ಕೊಂಡು ನಾವು ತುಪ್ಪ ಮಾಡೋ ಮುಂದೆ ಮಾಡೋದು ಇವೆರಡನ್ನ. ಇದು ಬಿಟ್ರೆ ಬೇರೆ ಏನೇನು ನ್ಯಾಚುರಲ್ ಆಗಿ ಏನ್ ಹಾಲು ಬಂದಿರ್ತದ, ಹಾಲಿಂದ ನಮ್ಮ ಮೊಸರಿಂದ ಹೆಪ್ಪ ಹಾಕಿರ್ತೀವಿ, ಮೊಸರಿಂದ ಬೆಣ್ಣೆ ತೆಗಿತೀವಿ, ಬೆಣ್ಣೆಯಿಂದ ಈಗ ತುಪ್ಪ ಮಾಡ್ತಾ ಯಾಕಂದ್ರೆ ಏನಾಗದ್ ಗೊತ್ತ್ರಿ, ಅರಿಶಿನ ಮತ್ತು ಸಾಲ್ಟ್ 2 ಪರ್ಪಸ್ಗೆ. ಅರಿಶಿನ ಕಲರ್ ಬರ್ಬೇಕಂತ ಅದು ಏನಾಗುತ್ತೆ, ಅದು ಹೆಲ್ಪ್ ಮಾಡ್ತದೆ. ಅರಿಶಿನ ಇದು ಆಂಟಿ ಕ್ಯಾನ್ಸರ್ ಡ್ರಗ್, ಅದು ಹೆಲ್ಪ್ ಆಗುತ್ತೆ. ಬಟ್ ನಮ್ಮ ತುಪ್ಪಗಳನ್ನ ಏನ್ ಮಾಡ್ತಾರೆ ಅಂದ್ರೆ, ಬಹಳ ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸೊ ಅದಕ್ಕಾಗಿ ನಾವ್ ಏನು ಬೇರೆ ಆಡ್ ಮಾಡಲ್ಲ. ಅವ್ರು ತಮಗೇನ್ ಬೇಕೋ ಅದನ್ನ ಆಡ್ ಮಾಡ್ಕೊತಾರೆ. ಬಿಲ್ಪತ್ರೆ ತುಪ್ಪವನ್ನ ತಯಾರಿಸ್ತಾರೆ. ಈ ತುಪ್ಪ ಮಾಡ್ಬೇಕಂದ್ರೆ 2 ಗಂಟೆಯಿಂದ 2.5 ತಾಸು ಬೇಕಾಗ್ತದೆ. ಹೌದು, ಸ್ಲೋ ಅಗ್ರಿ. ತುಪ್ಪಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ಬಟ್ ಏನ್ ಪ್ರಾಬ್ಲಮ್ ಏನಂದ್ರೆ, ತುಪ್ಪನ ನೀವು ಹೆಂಗ್ ಇಟ್ಕೋತೀರ ಅನ್ನೋದು. ಈಗ ನಾವು ಅದಕ್ಕಾಗಿ ನಾವು ತುಪ್ಪವನ್ನು ಕೊಡ್ಬೇಕಾದ್ರೆ ಗ್ಲಾಸ್ ಬಾಟಲ್ದಲ್ಲೇ ಕೊಡ್ತೀವಿ. ಗ್ಲಾಸ್ ಬಾಟಲ್ ಅಲ್ಲಿ ನಡೀತದ. ಬಟ್ ಪ್ರಾಬ್ಲಮ್ ಎಲ್ಲಿ ಬರ್ತದ ಅಂದ್ರೆ, ನೀವು ಯಾವ ತರ ಸ್ಪೂನ್ ಯೂಸ್ ಮಾಡ್ತೀರಿ.
ಓಕೆ. ನೀವು ಸ್ಟೀಲ್ ಸ್ಪೂನ್ ಯೂಸ್ ಮಾಡಿಬಿಟ್ರೆ ಬಹಳ ದಿವಸ ತುಪ್ಪ ಬರಂಗಿಲ್ಲ, ಬಹಳ ದಿವಸ ಬರಲ್ಲ. ಯಾಕಂದ್ರೆ ಸ್ಟೀಲ್ ಅಲ್ಲೇ ತುಂಬಾ SS301 ಇದೆ, 302 ಇದೆ, 304, 305 ಡಿಫ್ರೆಂಟ್ ಅದ. 301 to 304 ಒಳಗೆ ಏನಾಗ್ತದ, ಆಕ್ಸಿಡೇಷನ್ ಸ್ಟಾರ್ಟ್ ಆಗ್ಬಿಡ್ತದೆ. ನೀವು ತುಪ್ಪ ಬಿಟ್ಬಿಡ್ರಿ, ಉಪ್ಪಿನಕಾಯಿ ಒಳಗನ ಚಮಚೆ ಇಟ್ಕೊಡಲ್ಲ ನಿಮ್ ತಾಯಿಯವರದು, ನೆನ್ಪು ಮಾಡ್ಕೊಡ್ರಿ. ಹೌದಾ, ಉಪ್ಪಿನಕಾಯಿ ಇಟ್ಟು ಉಪ್ಪಿನಕಾಯಿ ಕೆಟ್ಟೋಗ್ಬಿಡ್ತಿತ್ತು. ಸೇಮ್ ಪ್ರೊಸೆಸ್ ಇಲ್ಲೇ ಇರ್ತದೆ. ಅಲ್ಲಿ ಎಸಿಡಿಕ್ ಆಗಿರ್ತೈತಿ, ಬಿಕಾಸ್ ಸಿಟ್ರಿಕ್ ಆಸಿಡ್ ಇರ್ತದ, ಇಲ್ಲೇ ಏನಿರ್ತದೆ ಇದರಿಂದ. ಅದಕ್ಕೆ ನಾವು ಅದಕ್ಕೇನೆ ನಮ್ ತುಪ್ಪ ಕೊಡ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಅದ್ರ ಜೊತೆ ಒಂದು ವುಡನ್ ಸ್ಪೂನೇ ಕೊಟ್ಬಿಡ್ತೀವಿ. ನಾವೇ ಸ್ಪೂನ್ ಕೊಡ್ತೀವಿ, ತೋರಿಸ್ತೀನಿ ಅದ್ರ ಬಗ್ಗೆ. ಬಸವ ಗೋಶಾಲೆ ತುಪ್ಪ ನೋಡ್ರಿ, ಇದು ನಾವು ಕೊಡುತ್ತಾ ಇರೋದು ದೇಸಿ ನ್ಯಾಚುರಲ್ಸ್ ಪ್ಯೂರ್ ಅಂಡ್ ನ್ಯಾಚುರಲ್ ತುಪ್ಪ. ನಮ್ದು ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಆಕಳದಿಂದ ಹಾಲು ಕರಿತೀವಿ. ನಮ್ಮ ಆಕಳ ಹೆಂಗ್ ಬೆಳೆಸ್ತೇವೆ ಅಂದ್ರೆ ಇಲ್ಲೇ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ನಾವು ಗ್ರೀನ್ ಫಾರ್ಡನ್ ಬೆಳೆಸ್ತೀವಿ. ಅವಕ್ಕೆಲ್ಲ ಸ್ಪೆಷಲ್ಸ್ ಹರ್ಬ್ಸ್ ಕೊಡ್ತೀವಿ, ಆಮೇಲೆ ಮಿಲೆಟ್ ಬೇಸ್ಡ್ ಫೀಡ್ ಕೊಡ್ತೀವಿ. ಅವನ್ನೆಲ್ಲ ತಗೊಂಡಾಗಿ ಅವಕ್ಕಿಂದ ಹಾಲನ್ನ ನ್ಯಾಚುರಲ್ ಆಗಿ ಮೊಸರನ್ನ ಯೂಸ್ ಮಾಡಿ ಹಾಕ್ತೀವಿ. ಹಾಕಿ ಮೊಸರಿಂದ ಬೆಣ್ಣೆ ತೆಗಿತೀವಿ, A2 ಬೆಣ್ಣಿಯಿಂದ ತೆಗೆದು ನಾವೇನ್ ಮಾಡ್ತೀವಿ, ಆಮೇಲೆ ತುಪ್ಪವನ್ನ ಮಾಡ್ತೀವಿ. ತುಪ್ಪ ಮಾಡೋ ಮುಂದೆ ಎರಡೇ ಪದಾರ್ಥಗಳನ್ನ ಹಾಕ್ತೀವಿ, ಒಂದು ಬಿಲ್ಪತ್ರಿ, ಇನ್ನೊಂದು ಕರಿಬೇವು. ಅವನ್ನ ಎರಡೂ ಎದಕ್ಕೆ ಹಾಕ್ತೇವೆ ಅಂದ್ರೆ ಇದರಲ್ಲಿ ಇರುವ ನ್ಯೂಟ್ರಿಷನ್ ಅನ್ನ ಇನ್ನೂ ವೃದ್ಧಿಸಬೇಕು, ಹೆಚ್ಚಿಗೆ ಆಗಬೇಕು, ಮತ್ತು ಆಯುರ್ವೇದಿಕ ಶಕ್ತಿ ಇನ್ನೂ ಜಾಸ್ತಿ ಬರಬೇಕು ತುಪ್ಪಕ್ಕೆ ಅಂತ ಹೇಳಿ ಅವೆರಡನ್ನ ಹಾಕ್ತೀವಿ. ನಾವು ನಿಮಗೆ ಏನ್ ಗ್ಯಾರಂಟಿ ಕೊಡ್ತೇವೆ ಅಂದ್ರೆ ನಾವು ಅಗದಿ ಪ್ಯೂರ್ ಕಲಬರಿಕೆ ಇರಲಾರ್ದ, ಯಾವ ಪ್ರಿಸರ್ವೇಟಿವ್ ಇರಲಾರ್ದಂತ ಒಂದು ತುಪ್ಪ ಮತ್ತು ಬೆಣ್ಣೆಯನ್ನ ನಾವು ನಿಮಗೆ ತಲುಪಿಸೋದೇ ನಮ್ಮ ಗುರಿ.